ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಹಾಗೂ ಅತ್ಯಂತ ದಕ್ಷತೆ, ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಎಎಸ್ಐ ಬಸವರಾಜ್ ಎಸ್ ಹೊಳೆಯಣ್ಣನವರ ಅವರು ಜುಲೈ 31, 2026ರಂದು ತಮ್ಮ 33 ವರ್ಷಗಳ ಸುದೀರ್ಘ ಸೇವೆಗೆ ಅಧಿಕೃತವಾಗಿ ನಿವೃತ್ತಿ ಹೇಳಲಿದ್ದಾರೆ. ಇವರು ತಮ್ಮ ಕರ್ತವ್ಯ ನಿಷ್ಠೆ, ಕಾರ್ಯದಕ್ಷತೆ ಮತ್ತು ಸಾರ್ವಜನಿಕ ಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಹೆಸರುವಾಸಿಯಾಗಿದ್ದಾರೆ. ಕೊನೆಯ 7 ವರ್ಷಗಳ ಕಾಲ ಅಣ್ಣಿಗೇರಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಣ್ಣಿಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಎಷ್ಟೋ ಜಟಿಲವಾದ ಪ್ರಕರಣಗಳನ್ನ ತನ್ನ ಅನುಭವ ಮತ್ತು ಬುದ್ಧಿವಂತಿಕೆಯಿಂದ ಭೇದಿಸಿದ ಕೀರ್ತಿ ಅವರಿಗೆ ಸಲ್ಲತ್ತೆ. ತಮ್ಮ ಕೆಳಗೆ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೇವಲ ಆದೇಶ ಕೊಡದೆ ಒಬ್ಬ ಹಿರಿಯ ಅಣ್ಣನಂತೆ, ಗುರುವಿನಂತೆ ಮಾರ್ಗದರ್ಶನ ಕೊಡುತ್ತಾ ಬಂದಿದ್ದಾರೆ. ತಪ್ಪು ಮಾಡಿದಾಗ ತಿದ್ದಿ, ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನು ತಟ್ಟುವ ಅವರ ಗುಣ ಅನನ್ಯವಾದದ್ದು. ಠಾಣೆಗೆ ಬಂದ ಪ್ರತಿಯೊಬ್ಬ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟು ಶೀಘ್ರವೇ ಪರಿಹಾರ ಕೊಡಿಸಿದ ಪ್ರತಿಯೊಬ್ಬರ ಅಚ್ಚುಮೆಚ್ಚಿನ ಪೊಲೀಸ್ ಅಧಿಕಾರಿ ಹೊಳೆಯಣ್ಣನವರ ಬಸವರಾಜ್ ಎಸ್ ಹೊಳೆಯಣ್ಣನವರ ಸುಮಾರು ವರ್ಷಗಳ ಕಾಲ ಅಣ್ಣಿಗೇರಿ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹೊಳೆಯಣ್ಣನವರ ಸಾಹೇಬ್ರು ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ್ದಾರೆ. ತಮ್ಮ 33 ವರ್ಷಗಳ ಸುದೀರ್ಘ ಮತ್ತು ಸಾರ್ಥಕ ಸೇವೆಯನ್ನು ಮುಗಿಸಿ ಜುಲೈ 31, 2026ರಂದು ನಿವೃತ್ತಿ ಹೊಂದುತ್ತಾ ಇರುವ ಅಧಿಕಾರಿ ಬಸವರಾಜ್ ಹೊಳೆಯಣ್ಣನವರ ಅವರಿಗೆ ಇಲಾಖೆ ಸಹೋದ್ಯೋಗಿಗಳು ಹಾಗೂ ಸಾರ್ವಜನಿಕರು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ನಿವೃತ್ತ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಅಂತ ಹಾರೈಸಲಿರುವ ಸಮಸ್ತ ಅಣ್ಣಿಗೇರಿ ಗುರು ಹಿರಿಯರು ಹಾಗೂ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗೇರಿ ತಾಲೂಕು ಸಮಿತಿ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ದಲಿತ ಮಹಾ ಒಕ್ಕೂಟ ಅಣ್ಣಿಗೇರಿ. ಸೊ ಇದನ್ನೆಲ್ಲ ನಾವು ಭಾಳ ಗಟ್ಟಿ ಮನಸ್ಸಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಮೇ ಬಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈಗ ನಾವು ಹೊಸಬ್ರೀಗ ನಮ್ಮಂಥ ಹೊಸ ಸ್ಟೇಜಲ್ಲಿ ಇರುವಾಗ ಸ್ಟೇಷನ್ ಬಿಟ್ಟು ಹೋಗಿ ಅಡ್ಜಸ್ಟ್ ಆಗಿರ್ತೀವಿ. ಇದನ್ನೆಲ್ಲ ಬಿಟ್ಟು ಹೋಗಿ ಸ್ವಲ್ಪ ಬಾಧೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಒಂದು ಮಿಡ್ಲ್ ಸ್ಟೇಜ್ಗೆ ಬಂದಾಗ ಯಾರಿಗೆ ದಪ್ಪದಾರ ಆ ಥರ ಒಂದು ಸರ್ವಿಸ್ ಕೊಟ್ಟು ಆ ಥರ ಏಜಿಗೆ ಬಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಅನಿಸ್ಬಿಡ್ತದೆ. ಅವ್ರಿಗೆ ಯಾವುದೋ ಫೀಲಿಂಗ್ಸ್ ಇರಲ್ಲ. ಇದನ್ನು ನಾನು ಹುಡ್ಕೊಂಡು ಬಂದಿದ್ದೀನಿ. ಬಟ್ ರಿಟೈರ್ಮೆಂಟ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದು 2 years ಬಿಫೋರೇ ಗೊತ್ತಿರುತ್ತೆ ನಮಗೆ ಇಂಥ ಡೇಟಿಗೆ ನಮ್ದು ರಿಟೈರ್ಮೆಂಟ್ ಆಗ್ತದೆ. 1 6 months ಬಿಫೋರ್ ಗೊತ್ತಿರುತ್ತೆ ಇಂಥ ಡೇಟಿಗೆ ನಾವು ಹೋಗ್ತೀವಿ. 1 month ಬಿಫೋರ್ ಗೊತ್ತಿರುತ್ತೆ ಇಂಥ ಡೇಟಿಗೆ ಮುಗೀತದೆ. ನೆನ್ನೆ ಗೊತ್ತಿರುತ್ತೆ ಇಂಥ ಡೇಟಿಗೆ ನಾವು ನಾಳೆ ಮುಗೀತದೆ ಅಂತ. ಬಟ್ ನಾವು ನರೇಂದ್ರ ಪೊಲೀಸ್ ನಾವು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ವೆನ್ ಯುವರ್ ಇನ್ ದ ಸರ್ವಿಸ್ ಯು ಡೂ ಸಮ್ ಆ್ಯಕ್ಟಿವಿಟಿ. ನಿಮ್ಮದು ಜೀವನದಲ್ಲಿ ಮತ್ತೊಂದು ಏನಾದರೂ ಒಂದು ಅಭಿರುಚಿನ ಬೆಳೆಸ್ಕೊಳ್ಳಿ. ಈಗ ಆಫ್ಟರ್ ದ ರಿಟೈರ್ಮೆಂಟ್ ನಾನು ಎಷ್ಟು ಜನಕ್ಕೆ ನೋಡಿದ್ದೀನಿ, ಸಮ್ ಆಫ್ ಪೀಪಲ್ಸ್ ಒಂಥರ ಆ್ಯಕ್ಟಿವ್ ಇರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಈಗ ನಮ್ಮ ತರ್ಸಿಯವರು ನೋಡಿ ಎಷ್ಟು ಅಡಿಕ್ಟೆಡ್ ಅಂತಂದ್ರೆ ಸ್ಟೇಷನ್ ಬಂದು ಕೂತ್ರೆ ಅವ್ರು ಊಟ ಸಿಗ್ತಾರೆ. ಎಷ್ಟೊಂದು ಅಡಿಕ್ಷನ್ ಅದ. ಹಂಗೆ ಮಾಡಿಬಿಟ್ಟಿರ್ತದೆ ನಮ್ಮ ಪೊಲೀಸ್ ಇಲಾಖೆ. ನಮಗೆ ಒಬ್ಬ ಎಲ್ಲದಕ್ಕಿಂತ ಫಸ್ಟ್ಗೆ ನಮಗೆ ಫಸ್ಟ್ ಟ್ರೈನಿಂಗಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ, ಫಸ್ಟ್ ಡ್ಯೂಟಿ ಫಸ್ಟ್ ಇರ್ತೀವಿ ಅನ್ನೋದೇ. ಸೀರಿಯಸ್ಲಿ ನಾನಾದರೂ ಯೋಚನೆ ಮಾಡ್ತೇನೆ. ನಾನು ನಾಳೆ ರಿಟೈರ್ಮೆಂಟ್ ಆದರೆ ಏನು ಮಾಡ್ಬೇಕಪ್ಪ ವಿಚಾರ ಮಾಡ್ತಾ ಇರ್ತೇನೆ. 3 ದಿವಸ ಜ್ವರವನ್ನು ಹಾಸ್ಪಿಟ್ಲಲ್ಲಿದ್ದೆ. 3 ದಿವಸ ನಾನು ಪಾಗಲ್ ಥರ ಆಗಿಬಿಟ್ಟಿದ್ದು. ನಾನು ಈಗ ಆ ಸ್ಟೇಷನ್ ಬಂದಮೇಲೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ. ಭಾಳ ಆ್ಯಕ್ಟಿವ್ ಅನಿಸ್ತಾ ಇದೆ ನನಗೆ, ಭಾಳ ಇಮ್ಯುನಿಟಿ ಬಂದಂಗೆ ಅನ್ನಿಸ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಹೊಳ್ಳೆಣ್ಣವರು ಅಷ್ಟೇ ಭಾಳ ಸಂಭಾವಿತರು. ಎಷ್ಟು ಅವ್ರ ಕೆಲಸ ಇದೆ ಅಷ್ಟೇ. ಬೇರೆದು ಯಾವುದು ಹೊಸ ಬರಲಿಲ್ಲ ಅವರಿಗೆ. ಏನು ಹೇಳಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡೋವಂಥ ಮನುಷ್ಯ. ಅವ್ರ ಕೆಲಸನ ಅವರು ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋಗುವಂಥ ಮನುಷ್ಯ. ಮುಂದೆನೂ ಅವ್ರ ಜೀವನ ಚೆನ್ನಾಗಿರಲಿ ಎಲ್ಲ. ಈ ಸಂದರ್ಭದಲ್ಲಿ ಪಿಎಸ್ಐ ಉಮಾದೇವಿ, ರಾಘವೇಂದ್ರ ರಾಮಗಿರಿ, ಮಾರುತಿ ಅಬ್ಬಿಗೇರಿ, ರಾಜು ಹಳ್ಳಿಕೇರಿ, ಶಾಂತರಾಜ್ ಬಿಟಿ, ಹನುಮಂತಪ್ಪ ಉಣ್ಕಲ್, ಮಾರುತಿ ಕಾಳಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಂತರಾಜ್ ಬಿಟಿ, ಅಣ್ಣಿಗೇರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.